ಪ್ರಯಾಗ್ರಾಜ್ನ ಮುಗಿಸ್ಕೊಂಡು ರಾಯರ ಸನ್ನಿಧಿಗೆ ದರ್ಶನ ತಗೊಳ್ಳೋಣ ಅಂತ ಹೋಗ್ಬೇಕಾದಾಗ ಇದೇನೋ ವಿಚಿತ್ರವಾಗಿ ನಮ್ ಕಣ್ಣಿಗೆ ಬಿತ್ತು. ಗಾಡಿನ ಪಟ್ ಅಂತ ಸೈಡ್ ಹಾಕಿ ಅಲ್ಲಿರೋ ಒಬ್ಬ ರೈತರ ಹತ್ರ ಹೋದಾಗ ನಮ್ಗೆ ಗೊತ್ತಾಗಿದ್ದು, ಓ ಇದು ತಿನ್ನೋ ಪಾಲಕ್ ಸೊಪ್ಪಲ್ಲ, ಎಳೆಯೋ ಪಾಲಕ್ ಸೊಪ್ಪು ಅಂತ. ನೀವು ಸ್ಮೋಕ್ ಮಾಡ್ತಿರೋ ಸಿಗರೇಟ್ ಅಲ್ಲಿ ಒಳಗಡೆ ಆಗ್ತಾ ಇರೋ ಟೊಬ್ಯಾಕೋ ಎಲ್ಲಿಂದ ತರಿಸ್ತಾ ಇದಾರೆ? ನೀವು ತಿಂತಾ ಇರೋ ಬೀಡಾದಲ್ಲಿ ಆಗ್ತಾ ಇರೋ ಟೊಬ್ಯಾಕೋ, ಅಡಕೆ ಪುಡಿ ಎಲ್ಲಿಂದ ಇಂಪೋರ್ಟ್ ಮಾಡಿಸ್ತಾ ಇದಾರೆ? ಗುರು, ನಮ್ ಕರ್ನಾಟಕದಲ್ಲೇ ಈ ಒಂದು ಟೊಬ್ಯಾಕೋ ಲೀಫ್ ನ ಬೆಳೀತಾ ಇದಾರೆ ಅಂದ್ರೆ ಯಾರಾದ್ರೂ ನಾಡಿಗೆ ನಮಸ್ಕಾರ. ನಾ ನಿಮ್ಮ ಚಾರ್ಮಿಂಗ್ ಚಂದು. ತುಂಬಾ ಜನ ಏನ್ ನೀವು ಸ್ಮೋಕ್ ಮಾಡ್ತೀರಾ ಅದೆಲ್ಲ ಎಲ್ಲಿಂದ ಬರುತ್ತೆ ಏನೋ ನಿಮ್ಗೆ ಐಡಿಯಾ ಇರಲ್ಲ. ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಸೊ ನಮ್ ಜೊತೆ ಇದಾರೆ ಭೀಮಣ್ಣ ಅಂದ್ಬಿಟ್ಟು. ಇವ್ರು ನಿಮ್ದೇ ತೋಟ ಇದು? ಏನ್ ಸೊಪ್ಪಿದು? ಹೆಂಗಿದು ನೋಡಿ, ಈ ತರ ಎಲೆ ತರ ಬರುತ್ತೆ. ಈ ಎಲೆನ ಅವ್ರು ಎತ್ಕೊಂಡ್ ಬಂದ್ಬಿಟ್ಟು ಈ ತರ ಒಣಗಾಕ್ತಾರೆ. 30 ದಿನ ಒಣಗಿಸಿದ್ಮೇಲೆ ಇದನ್ನ ಪುಡಿ ಮಾಡೋದು, ಹಂಗೆ ಕಳ್ಸ್ಬಿಡೋದ? ಹಂಗೆ ಬಾಕ್ಸ್ ತುಂಬ ಕಳ್ಸ್ಬಿಡೋದು. ಅವ್ರಲ್ಲಿ ಪುಡಿ ಮಾಡ್ಕೊಂಡು ಆಮೇಲೆ ಇದು ಮಾಡೋದು. ಏನೇನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಬೀಡಿಗೆ, ಸಿಗರೇಟ್ಗೂ, ತಂಬಾಕು ಎಲ್ಲಡ್ಕೆ ಹಾಕೋದು, ಇದಕ್ಕೆ ಇದರೆಲ್ಲ ಆಡ್ ಮಾಡಿ ಕಳಿಸ್ತಾರೆ. ಇವಾಗ ನಿಮ್ಗೆ ಏನ್ ರೇಟ್ ಹೋಗ್ತೈತೆ ಇದು? ಕ್ವಿಂಟಾಲ್ ಅಂದ್ರೆ 20,000 15,000. ನೋಡಿ, ಇದು ಒಣಗಿದ್ಮೇಲೆ ಈ ತರ ಇದು ಬಂದು ಫಸ್ಟ್ ಕ್ವಾಲಿಟಿ ಎಲೆ ಅಂತೆ. ಈ ತರ ಕ್ವಾಲಿಟಿ ಎಲೆ ಇದ್ರೆ ಇದು ಬಂದ್ಬಿಟ್ಟು 18 ರಿಂದ 20,000 ಕ್ವಿಂಟಾಲ್ ಹಂಗ ಹೋಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಕ್ವಾಲಿಟಿ ಎಲೆ. ಇದಂದ್ರೆ 15 ರಿಂದ 16,000 ಹೋಗುತ್ತೆ. ಇದನ್ನೇ ನೋಡಿ, ನೀವು ಯಾರ್ಯಾರು ಸ್ಮೋಕ್ ಮಾಡ್ತಿರೋ, ಏನೋ ಬೀಡಾಗ್ಲು ಹಾಕೊಂತಿರೋ ಅವ್ರಿಗೆಲ್ಲ ಈ ಕಡೆಯಿಂದಾನೆ ತಂಬಾಕು ಪ್ರೊಡಕ್ಷನ್ ಮಾಡಿ. ಸೊ ಸ್ಮೋಕಿಂಗ್ ಕಾಸಸ್ ಇಂಜಸ್ಟ್ ಹೆಲ್ತ್. ಈ ವಿಡಿಯೋನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಇಟ್ಕೊಳ್ಳಿ. ನಾನ್ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾರ್ಮಿಂಗ್ ಚಂದು ಸೈನಿಂಗ್ ಆಫ್.